It's a very big significance. ಇದು ನಮ್ಮ ದೇಶದ ಇತಿಹಾಸದ ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮ. ಮಹಾತ್ಮ ಗಾಂಧೀಜಿಯವರು 100 ವರ್ಷದ ಹಿಂದೆ 26ನೇ ತಾರೀಕು 3 ಗಂಟೆಗೆ 1924ರಂದು ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದೇ ಸಮಯದಲ್ಲಿ 3 ವರ್ಷದ ನಂತರ ಅದೇ ದಿನ 1924 ಆದ ಮೇಲೆ 2024 3 ಗಂಟೆಗೆ ನಮ್ಮ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ, ಈಗೇನು ಗಾಂಧಿ ಬಾವಿ ಅಂತ ನಾವು ಕರಿತೀವಿ, ಗಾಂಧಿ ಪಂಪ ಸರೋವರ ಅಂತೇಳಿ ಅವತ್ತು ಹೆಸರಿಟ್ಟಿದ್ರು ಆ ಜಾಗಕ್ಕೆ, ಅಲ್ಲೇನೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಸಭೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಅಂದು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಇಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸ್ಥಾನದಲ್ಲಿ ನಮ್ಮ ರಾಜ್ಯದವರೇ ಕೂತಿದ್ದಾರೆ. ಅದು ನಮ್ಮೆಲ್ಲರೂ ಕೂಡ ಹೆಮ್ಮೆ ತಂದಂತ ಒಂದು ದೊಡ್ಡ ವಿಚಾರ. ಸೊ ಅಲ್ಲಿ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೀತದೆ. ಈ ದೇಶಕ್ಕೆ ಒಂದು ಅವತ್ತಿನ ಕಾಲದಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಹೋರಾಟ ನಾಯಕತ್ವವನ್ನ ಮಹಾತ್ಮ ಗಾಂಧೀಜಿಯವರು ವಹಿಸಿಕೊಂಡು ಈ ದೇಶಕ್ಕೆ ಅವರ ಮುಖಂಡತ್ವದಲ್ಲಿ ಸ್ವಾತಂತ್ರ್ಯ ಬಂದು ಅವರು ಮಹಾತ್ಮರಾದರು. ಆ ಇತಿಹಾಸ ನಿಮ್ಗೆ ನಾನೇನು ಹೇಳಬೇಕಾದೇನಂತ ಇಲ್ಲ. ಇದನ್ನ ಸ್ಮರಿಸ್ಕೊಳ್ಳಿಕ್ಕೆ ನಾವು ಈ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾತ್ರ ಅಲ್ಲ. ಈ ದೇಶ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು, ಯಾವ ದಿಕ್ಕಿನಲ್ಲಿ ನಮ್ಮ ಜನರ ಬದುಕಿನಲ್ಲಿ ನಾವು ಇವತ್ತಿನ ಪರಿಸ್ಥಿತಿಗೆ ನಾವು ಶಕ್ತಿಯನ್ನು ತುಂಬಬೇಕು ಅಂತೇಳಿ ಒಂದು 3-4 ಗಂಟೆಗಳ ಕಾಲ ನಡೆಯುವಂತ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ, ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿಲಿ ಚರ್ಚೆಯನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ನಾವು ಅದನ್ನ ನಮ್ಮ AICC ಟೀಮ್ ನಿಮ್ಮೆಲ್ಲರೂ ಕೂಡ ತಿಳಿಸ್ತದೆ. ಅದಾದ ಮೇಲೆ ನೆಕ್ಸ್ಟ್ ಡೇ ಮಾರನೆಗೆ ಈ ಜಾಗದಲ್ಲಿ ನಾನೇನು ಇಲ್ಲಿ ಕೂತಿದ್ದೇನೆ, ಈ ಜಾಗದಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಈ ಒಂದು ವೇದಿಕೆಯ ಈ ಕಾರ್ಯಕ್ರಮದ ಹೆಸರದು. ಇದು ಮಹಾತ್ಮ ಗಾಂಧೀಜಿ ಅವರ ನಗರ ಅಂತ ನಾವು ಇದಕ್ಕೆ ಘೋಷಣೆ ಮಾಡಿದ್ದೇವೆ. ಮಹಾತ್ಮ ಗಾಂಧೀಜಿಯವರ ನವನಗರ ಅಂತೇಳಿ ಘೋಷಣೆ ಮಾಡಿದ್ದೇವೆ. ಈ ಒಂದು ಸಮಾವೇಶದ ಹೆಸರು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್. ಇದನ್ನ ನಾವು ಈ ಹೆಸರನ್ನ ನಾವು ಈಗಾಗಲೇ AICC ಇಂದ ಘೋಷಣೆ ಕೂಡ ಇವತ್ತು ಆಗಿದೆ. ಸೊ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ವರ್ಕಿಂಗ್ ಕಮಿಟಿ ಎಲ್ಲ ಸದಸ್ಯರುಗಳು, ನಮ್ಮ ದೇಶದಲ್ಲಿರುವಂಥ ಕಾಂಗ್ರೆಸ್ನ ಹಾಲಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಎಲ್ಲ ಸಂಸತ್ ಸದಸ್ಯರನ್ನ ನಾವು ಆಹ್ವಾನ ಕೊಟ್ಟಿದ್ದೇವೆ. ನಮ್ಮ ಶಾಸಕರಿಗೆ ಆಹ್ವಾನ ಕೊಟ್ಟಿದ್ದೇವೆ. ಮತ್ತು ಎಲ್ಲ ನಮ್ಮ ರಾಜ್ಯದ ಉದ್ದಗಲೂ ಕೂಡ ನಮ್ಮ ಕಾರ್ಯಕರ್ತರು, ಸಾರ್ವಜನಿಕರು ಯಾರು ಬೇಕಾದ್ರೂ ಇದಕ್ಕೆ ಭಾಗವಹಿಸಬೇಕು ಅಂತೇಳಿ ನಾವು ಆಹ್ವಾನವನ್ನು ಈಗಾಗಲೇ ಕೊಟ್ಟಿದ್ದೇವೆ. ಈಗೂ ಕೂಡ ತಮ್ಮ ಮುಖಾಂತರ ಎಲ್ಲರೂ ಕೂಡ ಮುಕ್ತ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಜಾಗ ಸಾಕಾಗುವುದಿಲ್ಲ ಅನ್ನೋದು ನಮಗೆ ಅರಿವಿದೆ. ಆದರೂ ಒಂದು ಐತಿಹಾಸಿಕವಾದಂಥ ಸ್ಥಳದಲ್ಲೇ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇದ್ದೇವೆ. ಇವತ್ತು ಏನು ನಮ್ಮ ಬೈಠಕ್ಕಿದೆ ಅಂದರೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಏನಿದೆ ಅದು ಗಾಂಧಿ ಬಾವಿಲೇ ಮಾಡ್ತಾ ಇದೆ. ಗಾಂಧಿ ಬಾವಿ ಹಿಂದೆ ಎಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರೋ ಆವತ್ತಿನ ಕಾಲದಲ್ಲಿ 80 ಎಕರೆ ಜಾಗದಲ್ಲಿ ಆ ಕಾರ್ಯಕ್ರಮವನ್ನು ನಡೆಸಿದ್ರು. ಅಲ್ಲಿ ಬಾವಿ ತೆಗೆದಿದ್ರು, ಅಲ್ಲಿ ಜನರಿಗೆ ನೀರು ಕೊಟ್ಟಿದ್ರು. ಎಲ್ಲಿ ಸಮಾವೇಶ ನಡೆಸಿದ್ರು ಅದೇ ಜಾಗದಲ್ಲಿ ನಾವು ಆ ಮೀಟಿಂಗ್ ಅನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಆವತ್ತಿನ ಕಾಲದಲ್ಲಿ ನಾವು ದೇಶಪಾಂಡೆ ಅವರು, ಗಂಗಾಧರ್ ದೇಶಪಾಂಡೆ ಅವರು ನಮ್ಮ ಬೆಳಗಾಂನವರು, ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂಡ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಾ ಇದ್ರು. ಅವರಿಬ್ಬರು ಈ ಬೆಳಗಾಂನಲ್ಲಿ ನಡೆಯಲಿಕ್ಕೆ ಕಾರಣಭೂತರಾಗಿದ್ರು ಅನ್ನೋದು ಚರಿತ್ರೆ ಇದೆ. ಅದಾದ ಮೇಲೆ ಬೇರೆ ಎಲ್ಲ ನಮ್ಮ ದಾಖಲೆಗಳನ್ನು ಕೂಡ ನಾವು ಸಂಗ್ರಹಿಸಿದ್ದೇವೆ. ಆ ಪುಸ್ತಕಗಳನ್ನು ನಾಳೆ ಬಿಡುಗಡೆ ಮಾಡೋಂಥ ಕೆಲಸ ಕೂಡ ನಾಳಿದ್ದು ಮಾಡೋರು ಇದ್ದೇವೆ. ಇದಾದ್ಮೇಲೆ ಮಧ್ಯದಲ್ಲಿ ಗಾಂಧಿ ಸ್ಟ್ಯಾಚ್ಯೂ, ಆ ಜಾಗದಲ್ಲಿ ಒಂದು ಮುಖ್ಯಮಂತ್ರಿಗಳು ಬೆಳಗ್ಗೆ ಅದನ್ನ
ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಇದರಲ್ಲಿ ಗಾಂಧಿ ಬಾವಿಲಿ ವೀರಸೌಧ ಜಾಗದಲ್ಲಿ ಒಂದು ಹೊಸ ಪುತ್ಥಳಿಯನ್ನ ಅನಾವರಣ ಮಾಡೋಂಥ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ. ಒಳ್ಳೆ ಎಕ್ಸಿಬಿಷನ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಫೋಟೋ ಎಕ್ಸಿಬಿಷನ್ ಕೂಡ ಅಲ್ಲಿ ಪರ್ಮನೆಂಟ್ ಆಗಿರ್ತದೆ. ಮುಂದಕ್ಕೆ ಸಾರ್ವಜನಿಕರಿಗೆ ನೋಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಅದಾದ ಮೇಲೆ ದೇಶಪಾಂಡೆ ಅವರದ ಒಂದು ಗಂಗಾಧರ್ ದೇಶಪಾಂಡೆ ಅವ್ರದ್ದು ಒಂದು ಕೂಡ ಮೆಮೋರಿಯಲ್ ಇದೆ. ಅದನ್ನು ಕೂಡ ಮುಖ್ಯಮಂತ್ರಿಗಳು ನಾನು ಹೋಗಿ ಅದನ್ನ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಅದಾದ್ಮೇಲೆ ಖಾದಿ ಮೇಳ ಕೂಡ ಸರಸ್ ಮೇಳ ಅದನ್ನು ಕೂಡ ಮುಖ್ಯಮಂತ್ರಿಗಳು ನಾನು ಇಬ್ರು ಹೋಗಿ ಅದನ್ನ ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ. ಅದಾದ ಮೇಲೆ 26ನೇ 27ನೇ ತಾರೀಕು ಬೆಳಗ್ಗೆ ಇಲ್ಲಿ ಸಮಾವೇಶ ನಡೆಯಕ್ಕಿನ ಮುಂಚಿತವಾಗಿ ಇದು ಸುವರ್ಣಸೌಧದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಘನ ಅಧ್ಯಕ್ಷತೆಯನ್ನ ರಾಹುಲ್ ಗಾಂಧಿ ಅವರು ನಿರ್ವಹಿಸ್ತಾರೆ. ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಸೊ ಎಲ್ಲ ಪಾರ್ಟಿಯವ್ರಿಗೂ ಆಹ್ವಾನ ಮಾಡಿದ್ದೇವೆ. ಹೊರಟ್ಟಿ ಸಾಹೇಬರು, ಖಾದರ್ ಸಾಹೇಬರು ಅವರು ಕೂಡ ಅವರ ಘನ ಮುಖಂಡತ್ವದಲ್ಲಿ ಸ್ಪೀಕರ್ ಅವರು, ಡೆಪ್ಟಿ ಕೌನ್ಸಿಲ್ ಚೇರ್ಮನ್ ಅವರು ಇರ್ತಾರೆ. ಮತ್ತು ಸ್ಥಳೀಯ ನಾಯಕರುಗಳು ಕೂಡ ಆಹ್ವಾನ ಮಾಡಿದ್ದೇವೆ. ಎಲ್ಲ ಸಂಸತ್ ಸದಸ್ಯರು, ರಾಜ್ಯದ ಸಂಸತ್ ಸದಸ್ಯರನ್ನ, ಶಾಸಕರನ್ನ, ಎಲ್ಲ ಪಕ್ಷದವರು ಕೂಡ ಅದಕ್ಕೆ ನಾವು ಮಾಡಿದ್ದೇವೆ. ಅದು ಲಿಮಿಟೆಡ್, ಬಿಕಾಸ್ ಸೆಕ್ಯೂರಿಟಿ ಇರೋದ್ರಿಂದ ಸದ್ಯಕ್ಕೆ ಅದನ್ನ ಲಿಮಿಟ್ ಅರೇಂಜ್ಮೆಂಟ್ ಅವತ್ತು ಉದ್ಘಾಟನೆಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೇವೆ. ಅದಾದ್ಮೇಲೆ ಸಾರ್ವಜನಿಕರಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ತೇವೆ. ಇವತ್ತು ಬೆಳಗಾಂನಲ್ಲಿ ಬಹಳ ಒಂದು ಒಳ್ಳೆ ವಾತಾವರಣದ ಸಂಭ್ರಮದ ದೀಪಾಲಂಕಾರ ಇದೆ. ನಮ್ಮ ಎಸ್ಕಾಂನವರು ಬಹಳ ಇದನ್ನ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಇಡೀ ರಾಜ್ಯದ ಜನತೆ ಬಂದು ನೋಡಲಿಕ್ಕೆ, ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ಎಲ್ಲ ಜನರು ಕೂಡ ಬಂದು ಈ ಒಂದು ದೀಪಾಲಂಕಾರವನ್ನ ನೋಡಬಹುದು. ಒಂದನ್ನ ತಾವೆಲ್ಲ ಗಮನಿಸಬೇಕು, ನಾವು ಇತಿಹಾಸ ಪುಟ ತೆಗೆದುಕೊಂಡಿದ್ದೇವೆ. ಅಂದು ಕಾಲದಲ್ಲೂ ಕೂಡ 1904ರಲ್ಲಿ ಶಿವ ಸಮುದ್ರದಲ್ಲಿ ವಿದ್ಯುತ್ ಶಕ್ತಿ ಮೊದಲು ಪ್ರಾರಂಭ ಆದ್ರೂ ಕೂಡ 24ರಲ್ಲಿ ಬೆಳಗಾಂನಲ್ಲಿ ಆ AICC ಸಮಾವೇಶಕ್ಕೆ ದೀಪಾಲಂಕಾರವನ್ನು ಅವತ್ತು ಕೂಡ ಮಾಡಿದ್ದಾರೆ. ಆ ಫೋಟೋ ಕೂಡ ನನ್ನ ಹತ್ರ ಇದೆ. ಅಲ್ಲಿ ಅವತ್ತು ನಡೆದಂತ ದೀಪಾಲಂಕಾರ ಏನು ವಿಜಯನಗರದ ವಿರೂಪಾಕ್ಷ ಒಂದು ಗೋಪುರ ಇತ್ತು, ಆ ಗೋಪುರಕ್ಕೆ ದೀಪಾಲಂಕಾರ ಮಾಡಿದ್ದು ಫೋಟೋ ಕೂಡ ಇವತ್ತು ನಮಗೆ ಲಭ್ಯವಾಗಿದೆ. ಸೊ ಅದೇ ಮಾದರಿಯಲ್ಲಿ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಒಂದು 100 ಮೀಟರ್ ಮುಂಚಿತವಾಗಿ ನಾಳೆ AICC ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರ್ಸು ಒಂದು ಜಾಗದಲ್ಲಿ ಇದ್ಕೊಂಡು ಸೇವಾದಳದವರ ಜೊತೆಯಲ್ಲಿ ಆ ಒಂದು AICCಯ ವರ್ಕಿಂಗ್ ಕಮಿಟಿ ಜಾಗಕ್ಕೆ ಅವರು ಒಂದು ಪಾದಯಾತ್ರೆ ಮಾಡಿ ಆ ಸ್ಥಳಕ್ಕೆ ಹೋಗಿ ಭೇಟಿ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಲ್ಲಿಂದ ನಮ್ಮ ಚರ್ಚೆ, ನಿರ್ಣಯಗಳು, ವಾದ, ಅನುಭವ, ಯಾವ ದಿಕ್ಕಿನಲ್ಲಿ ಈ ದೇಶ ಬಡ ಜನತೆನ ಯಾವ ಬದುಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು, ಈ ದೇಶದ ಯಾವ ರೀತಿ ಒಂದು ಐಕ್ಯತೆಯನ್ನು ಕಾಪಾಡಲಿಕ್ಕೆ ನಾವೆಲ್ಲ ಹೋರಾಟವನ್ನು ಮಾಡಬೇಕು ಅಂತೇಳಿ ಇಡೀ ದೇಶಕ್ಕೆ ಮಾರ್ಗದರ್ಶನ ಕೊಡುವಂಥ ಎಲ್ಲ ಸರ್ಕಾರಗಳು ಕೂಡ, ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರಕ್ಕೆ ಕಾಂಗ್ರೆಸ್ ಏನು ಒಂದು ನೀತಿ ಸಿದ್ಧಾಂತ ಆವತ್ತಿನ ಕಾಲದಿಂದ ಇವತ್ತವರೆಗೂ ಏನು ನಾವು ಇದ್ದೇವೆ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಇದಲ್ಲದೆ ಸರ್ಕಾರ ಮತ್ತು ಪಕ್ಷ ಎರಡು ಕೂಡ 1 ವರ್ಷ ಕಾಲ ಇದನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಇಡೀ ರಾಜ್ಯದ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಶಾಲಾ ಕಾಲೇಜುಗಳಲ್ಲಿ ಚರ್ಚಾ ಸ್ಪರ್ಧೆಗಳು ನಡೀತದೆ. ಗಾಂಧಿ ತತ್ವಗಳ ಬಗ್ಗೆ ಅವರ ಆಚಾರ ವಿಚಾರಗಳನ್ನು ಚರ್ಚೆ ಮಾಡೋಂಥ ಒಂದು ಅವಕಾಶ ಮಾಡಿಕೊಟ್ಟು ಸರ್ಕಾರ ಮತ್ತು ಪಕ್ಷ ಎರಡೂ ಕೂಡ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದೆ. ತಾವು ಗಮನಿಸಿರ್ಬೋದು, ಈ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಒಂದು ನಡಿಗೆಯನ್ನು ಇಟ್ಟಿದ್ದು ಮತ್ತು ಕಾಂಗ್ರೆಸ್ ಪಕ್ಷ ಗಾಂಧಿ ಪುತ್ಥಳಿಯಿಂದ ಹಿಡಿದು ಸ್ಟ್ಯಾಚ್ಯೂಯಿಂದ ಹಿಡಿದು ನಮ್ಮ ಭಾರತ್ ಜೋಡೋ ಭವನವರು ಕೂಡ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳ ಜೊತೆ ಸಂವಾದವನ್ನು ಕೂಡ ನಾವು ಮಾಡಿದ್ದನ್ನು ತಾವೆಲ್ಲ ಗಮನಿಸಿರ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮ ಸರ್ಕಾರ ಮತ್ತು ಪಕ್ಷ ಎರಡೂ ಸೇರಿ ಈ ಗಾಂಧಿಯವರ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ಸರ್ಕಾರ ರೂಪಿಸ್ತಾ ಇದೆ.
ಯಾರು? ಬೆಳಗಾಂ ಜಿಲ್ಲೆ ಶಾಸಕರಿಗೆ ಅವ್ರಿಗೆ ಸಪರೇಟ್ ಸಂಘಟನೆ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಅವರು ಜವಾಬ್ದಾರಿ ಬೇರೆ ಜಾಸ್ತಿ ಇದೆ, ಹೆಚ್ಚಿಗೆ. ಅವರೆಲ್ಲ ಸಂಘಟನೆ ಮಾಡಬೇಕು. ಲೋಕಲ್ ನಾವು ಬೆಂಗಳೂರಿಂದ ಜನ ಆ ರೆಪ್ರೆಸೆಂಟೇಟಿವ್ ಬರೋಕ್ಕಾಗಲ್ಲ. ನಾವು ಒಂದು ಕ್ಷೇತ್ರದಲ್ಲಿ ಬರೀ 100 ಜನ ಮಾತ್ರ ಬರಬೇಕು ಅಂತ ಹೇಳಿದ್ವಿ. ಅಜೆಂಡಾ ಮೀಟಿಂಗ್ ನ ಅವತ್ತೇ ನಾವು ತೀರ್ಮಾನ ಮಾಡ್ತೀವಿ. ಅವ್ರು ಮಾಡ್ತಾರೆ. ಡೆಲ್ಲಿ ವರ್ಕಿಂಗ್ ಕಮಿಟಿ ಅದೇ ಡೆಲ್ಲಿಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದೆ. ಡ್ರಾಫ್ಟಿಂಗ್ ಕಮಿಟಿ ಮೀಟಿಂಗ್ ಇದೆ. ಏನೇನು ಸಬ್ಜೆಕ್ಟ್ ಚರ್ಚೆ ಮಾಡಬೇಕು ಅಂತಿದೆ ಅದನ್ನೆಲ್ಲ ಅವರು ಸಪರೇಟ್ ಆಗಿ ತಿಳಿಸ್ತಾರೆ. ಈ ಒಂದು ಸಮಾವೇಶ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ನಾವು ಅದನ್ನು ಮಾಡೋಕ್ಕಾಗಲ್ಲ. ವಿ ಡೋಂಟ್ ವಾಂಟ್. ಅದನ್ನ ನೋಡೋಣ. ನಿಮ್ಮ ಸಲಹೆ ನಾನು ಗಮನ ಇಟ್ಕೊಳ್ತೀನಿ. ಪೊಲೀಸ್ ಈಗ ತಾನೇ ನಾನು ಪೊಲೀಸ್ ಕಮಿಷನರ್ ಆಫೀಸಲ್ಲಿ ನಾನು ಹೋಮ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ಬಂದಿದ್ದೇವೆ. ಸುಮಾರು 3,000ಕ್ಕೂ ಹೆಚ್ಚು ಪೊಲೀಸು ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಭದ್ರತೆ ವ್ಯವಸ್ಥೆಯಿಂದ ಎಲ್ಲ ಟ್ರಾಫಿಕ್ ವೆಹಿಕಲ್ಗಳು ಬಂದಂಥವ್ರಿಗೆ ಎಲ್ಲೆಲ್ಲಿ ಜಾಗ ಕೊಡಬೇಕು, ಪಾರ್ಕಿಂಗ್ ಜಾಗ ಕೊಡಬೇಕು ಅಂತೇಳಿ ನಾನು ಕೂಡ ಈಗ ತಾನೇ ಅವ್ರ ಹತ್ರ ಮೀಟಿಂಗ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೇನೆ. ಆ ಸ್ಟೇ ಎಲ್ಲ ಅದೆಲ್ಲ ಬೇರೆ ವ್ಯವಸ್ಥೆ. ಅವ್ರಿಗೆಲ್ಲ ಸೆಕ್ಯೂರಿಟಿ ಆಂಗಲ್ ಅಲ್ಲಿ ಸರ್ಕ್ಯೂಟ್ ಹೌಸ್ ಅಲ್ಲಿ ಇರ್ತಾರೆ. ಅದೆಲ್ಲ ಡೀಟೇಲ್ ನಿಮ್ಗೆ ಕೊಡ್ತೀವಿ ನಾವು. ಬಹಳ ಸಂತೋಷ. ರೆಡ್ ಕಾರ್ಪೆಟ್ ಮನೆವರೆಗೂ ಹಾಕ್ಸೋಣ. ನನ್ನ ಕಣ್ಣ ಎದುರುಗಡೆ ನಾನೇ ಕೂತ್ಕೊಂಡು ಮುಖ್ಯಮಂತ್ರಿಗಳು ಅವ್ರಿಗೆ ಫೋನ್ ಮಾಡಿದ್ದಾರೆ. ಅಶೋಕ್ ಫೋನ್ ಮಾಡಿದ್ದಾರೆ, ನಾರಾಯಣ ಸ್ವಾಮಿಗೆ ಫೋನ್ ಮಾಡಿದ್ದಾರೆ, ಕೌನ್ಸಿಲ್ ಚೇರ್ಮನ್ಗೆ ಫೋನ್ ಮಾಡಿದ್ದಾರೆ, ಸ್ಪೀಕರ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇನ್ವಿಟೇಷನ್ ಅಲ್ಲಿ ಅವರು ಕೂಡ ಹೆಸರು ಹಾಕೊಟ್ಟಿದ್ದೀವಿ. ಇದು ಬಿಡಿ, ಅವ್ರು ಬಿಜೆಪಿ ಸರ್ಕಾರ ಇದ್ದಾಗ ಸುರೇಶ್ ಅಂಗಡಿ ಹೆಣನ ಗೌರವ ತಂದಿಲ್ಲಿಗೆ ಹಾಕ್ಲಿಲ್ಲ. ಅದಕ್ಕೆ ಫಸ್ಟ್ ಅವ್ರು ಮಾತಾಡಕ್ ಹೇಳಿ. ಅವ್ರು ಬೀಗ್ರು ಹೆಣನ ಪಾಪ ಕೊರೋನಾ ಬಂದು ಸತ್ತೋದಲ್ಲ, ಯಾವ ಬಿಜೆಪಿ ಲೀಡರ್ ಮಾತಾಡ್ಲಿಲ್ಲ. ಅಲ್ಲಿಗೆ ತೆಗೆದುಕೊಂಡು ಬಂದು ಒಂದು ಸ್ಪೆಷಲ್ ಫ್ಲೈಟ್ ಅಲ್ಲಿ ಆ ಕುಟುಂಬದವ್ರಿಗೆ ಸಾರ್ವಜನಿಕರಿಗೆ ನೋಡಕ್ ಕೊಡ್ಲಿಲ್ಲ. ಏನಾಗಿತ್ತು, ಜಗದೀಶ್ ಶೆಟ್ಟರ್ ಬಾಯಿಯಾಗ ಮಾತಾಡಕ್ ಆಗಿರ್ಲಿಲ್ಲ, ಯಾರಿಗೂ ಮಾತಾಡಕ್.